ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ರಾಘವ ಮಾತಾಡ್ತಿರೋದು. ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೋಗ್ತಿರೋದು ಕೊರಟಲೇಶ್ವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂಥ ಚಿತ್ರ ದೇವರ ಪಾರ್ಟ್ 1 ಟ್ರೈಲರ್ ಬಗ್ಗೆ. NTR, ಜಾನ್ವಿ ಕಪೂರ್ ಅಂಡ್ ಸೈಫ್ ಅಲಿ ಖಾನ್ ನಡೆಸ್ತಿರುವಂಥ ಒಂದು ಮೂವಿ. ಹಿಂದೆ ಅವರು ಜನತಾ ಗ್ಯಾರೇಜ್ ಅಂತ NTR ಜೊತೆ ಮಾಡಿದ್ರು, ತುಂಬಾನೇ ಚೆನ್ನಾಗಿ. ಅಂಡ್ ಈ ಟ್ರೈಲರ್ ಅಲ್ಲಿ ನಂಗೆ ಏನ್ ಅನ್ಸ್ತು ಅಂತ ಹೇಳಿದ್ರೆ, ಒಂದು ರಾ ಎಲಿಮೆಂಟ್ಸ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಟ್ರೈಲರ್ ಅಚ್ಚುಕಟ್ಟಾಗಿ ಕಟ್ ಮಾಡಿದ್ದಾರೆ ಎಡಿಟರ್. ಆಲ್ ಕ್ರೆಡಿಟ್ ಗೋಸ್ಟ್ ಎಡಿಟರ್ ಅಂತಾನೆ ಹೇಳ್ಬೋದು ಈ ಮೂವಿ. ಅಂಡ್ ನನಗೆ ಮೇನ್ ಆಗಿ ಹೈಲೈಟ್ಸ್ ಕಾಣಿಸಿದ್ದು ಅನಿರುದ್ಧ ಅವ್ರ BGM ಬ್ಯಾಕ್ಗ್ರೌಂಡ್ ಸ್ಕೋರ್. ಏನ್ ಗುರು, ಸಖತ್ತಾಗಿ ಮಾಡಿದ್ದಾರೆ. ನನಗೆ ತುಂಬಾನೇ ಇಷ್ಟ ಆಯ್ತು. ದಾವೂದಿ ಸಾಂಗ್ಲಿ ನಾನು ಹೇಳಿದ್ದೆ, ರಿವ್ಯೂ ಕೊಟ್ಟಿದ್ದೀನಿ. ಎಲ್ಲೋ ಒಂದ್ ಕಡೆ ಅದು ಅರಬಿ ಕುತ್ತು ತರ ಮಾಡಿಫೈ ಮಾಡ್ದಂಗಿತ್ತು ಅಂತ. ಬಟ್ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ತುಂಬಾನೇ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಒಂದೊಂದು ಎಲಿಮೆಂಟ್ಸ್ ಕೂಡ ಅಷ್ಟೇ ಸೀಕ್ವೆನ್ಸ್ ಆಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ NTR ಅವ್ರ ಪಾತ್ರ ಇದ್ರಲ್ಲಿ ಡಬಲ್ ರೋಲ್ ಥರ ಕಾಣಿಸಿದೆ ನನಗೆ. ಎಲ್ಲೋ ಒಂದು ಅಪ್ಪ ಮತ್ತು ಮಗನ ರೋಲ್ ಥರ ಕಾಣಿಸಿದೆ. ಒಂದು ಹಿಂದೆ ನಡೆದಿರುವಂಥ ಒಂದು ಘಟನೆನ ಎಲ್ಲೋ ಮಗನಿಗೆ ಹೇಳೋ ಥರ ಆ ಥರ ಒಂದು ನಂಗೆ ಕಾಣಿಸಿದೆ ಎಲ್ಲೋ ಸೀನ್ಸ್ಗಳು. ಆ್ಯಂಡ್ ಡೈಲಾಗ್ಸ್ ಕೂಡ ಯಾರೋ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ರೈಟಿಂಗು ನಾನು ಕನ್ನಡ ಟ್ರೈಲರ್ ಕೂಡ ನೋಡಿದೆ, ತೆಲುಗು ಕೂಡ ನೋಡಿದೆ. ಎರಡು ಕೂಡ ತುಂಬಾ ಚೆನ್ನಾಗಿ ಡೈಲಾಗ್ ರೈಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೈಫ್ ಅಲಿ ಖಾನ್ ಅವರದ್ದು ಆ್ಯಕ್ಟಿಂಗು ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅವರೆಲ್ಲೋ ಒಂದು ಫ್ರೆಂಡ್ಶಿಪ್ಪು ಇಲ್ಲ ಅವರು ವಿಲನ್ನೋ ಗೊತ್ತಾಗ್ತಿಲ್ಲ ಈ ಟ್ರೈಲರಲ್ಲಿ. ನನಗೆ ಅಷ್ಟೊಂದು ಕನ್ಫ್ಯೂಷನ್ ಇದ್ದೀನಿ. ಮೂವಿ ಬಂದಾಗಲೇ ನನಗೆ ಗೊತ್ತಾಗೋದು. ಆ್ಯಂಡ್ ಜಾನ್ವಿ ಕಪೂರ್ ಅವರ ಎಕ್ಸ್ಪ್ರೆಷನ್ ತುಂಬಾನೇ ಇಷ್ಟ ಆಯಿತು ನನಗೆ. ಆಲ್ರೆಡಿ ಆ ಸಾಂಗಲ್ಲಿ ಹೇಳಿದೆ, ದಾವೂದಿ ಸಾಂಗಲ್ಲಿ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಟ್ರೈಲರ್ ಕೂಡ ಅಷ್ಟೇ, ಅವರ ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮೂವಿಲಿ ನನಗೆ ಇನ್ನೊಂದು ಏನು ಇಷ್ಟ ಆಯ್ತು ಅಂತ ಹೇಳಿದ್ರೆ, DI ತುಂಬಾನೇ ಚೆನ್ನಾಗಿ ಪ್ಯಾಲೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲೈಟಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಪ್ಯಾಲೆಟ್ ಮಾಡಿದ್ದಾರೆ. ಒಂದು ಸನ್ಸೆಟ್ ರೀತಿ ಒಂದು ಬ್ಲೂ ಶೇಡಲ್ಲಿ ತುಂಬಾನೇ ಚೆನ್ನಾಗಿ ಪ್ಯಾಟರ್ನ್ ಮಾಡಿದ್ದಾರೆ. ಲೈಟ್ ಡಿಪಾರ್ಟ್ಮೆಂಟ್ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟು ಸಣ್ಣ ಸಣ್ಣ ವಿಷಯನೂ ಕೂಡ ಗಮನವಾಗಿ ಇಟ್ಟು ಮೂವಿಗೆ ಏನೇನು ರಿಕ್ವೈರ್ ಇದೋ ಅದನ್ನೆಲ್ಲ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾಗಿ ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಪ್ರೆಸೆಂಟ್ ಆಗಿ ಮೂಡ್ ಬನ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ VFX ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ನಂಗೆ ತುಂಬಾನೇ ಇಷ್ಟ ಆಯಿತು. ಒಂದು ಫೈಟಿಂಗ್ ಸೀನ್ ಬರುತ್ತೆ ಅಲ್ಲಿ ಇದ್ರ ಹತ್ರ, ಸಮುದ್ರ ಹತ್ರ. ಅದೊಂದು ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಇನ್ನೂ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಶಾರ್ಕ್ ಜೊತೆಗೆ ಎಗರ್ಕೊಂಡ್ಬರ್ತಾರೆ NTR ಅವರು. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಮೂವಿಗೋಸ್ಕರ. ನೀವು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ರಿವ್ಯೂ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ನಾನು ನಿಮ್ಮ ಪ್ರೀತಿಯ ರಾಘವ್.